ಫಸ್ಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗೆ ಫಸ್ಟ್ ಪ್ರೇಮದೂರಲ್ಲಿ ವಸಂತ ಪಾತ್ರ ಬಗ್ಗೆ ನನಗೆ ಮನೋಜ್ ಸರ್ ಬ್ರೀಫಾಗಿ ಹೇಳಿದಾಗ, ಟು ಬಿ ಫ್ರ್ಯಾಂಕ್, ನನಗೆ ಪರ್ಸ್ನಲಾಗಿ ಹೆಂಗೆ ಫೀಲ್ ಆಗಿತ್ತು ಅಂದರೆ, ಈ ಬೇಸಿಗೆಗಾಲ ಮುಗಿದು ವಸಂತ ಕಾಲದಲ್ಲಿ ಒಂದು ಮರ ತುಂಬ ಫ್ಲವರ್ಸ್ ಇರುತ್ತೆ, ಆ ಮರದ ಮುಂದೆ ನಿಂತ್ಕೊಂಡಾಗ ಅದೊಂದು ಫೀಲ್ ಆಗುತ್ತೆ ಗೊತ್ತಾ, ವಾಹ್ ಏನು ಚೆನ್ನಾಗಿದೆ ಅಂತ. ಸೊ ಎಕ್ಸಾಕ್ಟ್ ಫೀಲ್ ನನಗಾಗಿದ್ದು ವಸಂತ ಪಾತ್ರ ಕಂಪ್ಲೀಟಾಗಿ ಕೇಳಿಸ್ಕೊಂಡಾಗ. ಅಷ್ಟು ಬ್ಯೂಟಿಫುಲ್ ಆಗಿದೆ ಪಾತ್ರ. ಇನ್ನು ಸಿನಿಮಾ ಬಗ್ಗೆ ಅಂತೂ ಔಟ್ಪುಟ್ ಹೇಗೆ ಬಂದಿದೆ ಅಂತ ಹೇಳ್ಬೇಕಂದ್ರೆ, ನನಗೆ ಸಿನಿಮಾ ಸ್ಟೋರಿ ಐ ವಾಸ್ ವೇಟಿಂಗ್ ಆ ಥರ ಒಂದು ಕತೆ ಮಾಡಬೇಕು ನಾನು ಅಂತ. 7 ಬಣ್ಣ ಆ್ಯಕ್ಚುಲಿ ಒಂದೊಂದು ಭಾವನೆನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಷ್ಟು ಭಾವನೆಗಳು ತುಂಬಿರುವಂಥ ಕತೆ ಅದು, ಪ್ರೇಮದ ಊರಲ್ಲಿ ಸುಂದರವಾದ ಪ್ರೇಮದ ಕತೆ ಅದು. ಸೊ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ರಿಲೀಸ್ ಬೇಗ ಆಗಲಿ ಅಂತ. ತುಂಬ ಅದ್ಭುತವಾದ ಕತೆ. ಓಕೆನಾ? ಥಮ್ಸ್ ಅಪ್. ಓಕೆ, ಥ್ಯಾಂಕ್ ಯು. ಸೊ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್, ಆ್ಯಂಡ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ಆಮೇಲೆ ಮೊದಲನೇ ಸಲ ಒಂದು ಪ್ರೆಸ್ ಮೀಟ್ ಹೇಗಿರುತ್ತೆ, ಮತ್ತು ಎಷ್ಟು ಕ್ಯಾಮ್ರಾಗಳಿರುತ್ತೆ, ನಾವುಗಳೆಲ್ಲ ಸ್ಟೇಜ್ ಮೇಲೆ ಹೇಗೆ ಮಾತಾಡ್ತೀವಿ, ಏನು ಮಾತಾಡ್ತೀವಿ, ಎಲ್ಲದನ್ನು ಕಣ್ಣಾರೆ ವಿಟ್ನೆಸ್ ಮಾಡೋದಕ್ಕೆ ಮೊದಲನೇ ಸಲ ನನ್ನ ವೈಫ್ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ತುಂಬ ಕ್ಯಾಮ್ರಾ ಶೈ ಇದೆ, ಎಲ್ಲ ಕ್ಯಾಮ್ರಾಗಳನ್ನ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾರೆ. ಆ್ಯಕ್ಚುಲಿ ಎಲ್ಲ ಸಿನಿಮಾಗಳನ್ನ ಯೂಶಲಿ ನಾವೇನು ಮಾಡ್ತೀವಿ, ಮುಹೂರ್ತನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ, ಮತ್ತು ಕ್ಲಾಪ್ ಮಾಡ್ತೀವಿ. ಈ ಥರ ಒಂದು ಪೂಜೆ ಶುರು ಮಾಡಿ ಅಲ್ಲೊಂದು ಪ್ರೆಸ್ ಮೀಟ್ ಮತ್ತೊಂದು ಮಾಡು ಒಂದು ಸಿನಿಮಾನ ಶುರು ಮಾಡ್ತೀವಿ. ನಾವು ಈ ಸಿನಿಮಾನ ಭೂಮಿನ ಪೂಜಿಸಿ ಶುರು ಮಾಡಿದ್ದೀವಿ. ಯಾಕೆ ಅನ್ನೋದನ್ನ ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಂದನೇ ಈ ಸಿನಿಮಾದ ವಿಶೇಷತೆಗಳು ಶುರು ಆಗುತ್ತೆ. ಈಗ ನಾನು ಯೂಶಲಿ ಯಾರ ಬಗ್ಗೆನೂ ಈ ಸಿನಿಮಾದ ಕತೆ ಕೇಳಿ ಮತ್ತೆ ಪಾತ್ರ ಕೇಳಿದಾಗ ನನಗೆ ಶಾಕ್ ಜೊತೆಗೆ ಸರ್ಪ್ರೈಸ್ ಆಯ್ತು. ಬಿಕಾಸ್ ನನ್ನ ಮೂತಿಗೆ ಯೂಶಲಿ ಏನು ಮಾಡ್ತಾರೆ, ಒಂದು ಲವರ್ ಬಾಯ್ ಅಥವಾ ಸಿಟಿಲಿರೋ ಹುಡುಗ, ಇಲ್ಲ ಒಂದು ಬಿಸ್ನೆಸ್ ಮ್ಯಾನ್, ಇಲ್ಲ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ ಪಾತ್ರಗಳನ್ನು ಮಾಡ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಇವರು ಮನೋಜ್ ಕುಮಾರ್ ಅಂತ ಡೈರೆಕ್ಟರ್ ಬಂದ್ಬಿಟ್ಟು, ಅದು ಅಂತಿಂತ ಡೈರೆಕ್ಟರ್ ಅಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಅದು ನಮ್ಮಲ್ಲಿ ತುಂಬಾ ಜನ ಗೊತ್ತಾಗದೇ ಇರ್ಬೋದು, ಬಟ್ ನ್ಯಾಷನಲ್ ಅವಾರ್ಡ್ ಅನ್ನೋದು ಒಂದು ಅವಾರ್ಡ್ನ ರಿಸೀವ್ ಮಾಡೋದು, ಅದಕ್ಕೆ ನಮ್ದೆಲ್ಲ ಯಾವ ಸಾಧನೆನೂ ಇಲ್ಲ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನನ್ನ ಪ್ರಕಾರ. ಅದು ಅಂತ ಡೈರೆಕ್ಟರ್ ಬಂದು ನನ್ನ ಹತ್ರ ಕೇಳ್ತಾರೆ, ಈ ಒಂದು ರೈತನ ಪಾತ್ರ, ಊರಲ್ಲಿರೋ ಒಂದು ಸಂತುವಿನ ಪಾತ್ರ ನೀವು ಮಾಡಿ ಅಂತ. ನನಗೆ ಎಲ್ಲೋ ತಮಾಷೆಗೆ ಸುಮ್ಮನೆ ಒಂದು ಆಪ್ಷನ್ ಇಟ್ಕೊಂಡು ಕೇಳ್ತಿದ್ರು ಅಂತ ಅನ್ಕೊಂಡೆ. ಇಲ್ಲ, ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ರೆಡಿಯಾಗಿ ಇವನೇ ಹಾಕೊಂಡು ಮಾಡಬೇಕು ಅಂತ ನನ್ನ ಹತ್ರ ಬಂದು ಕೇಳಿದ್ರು. ನನಗೆ ಇಂಥ ಅವಕಾಶಕ್ಕೆ ತುಂಬಾ ಕಾಯ್ತಿದೆ. ಯಾಕಂದ್ರೆ ಈಗ ನಾವು ಕಲಾವಿದರು ಆಕ್ಟ್ ಮಾಡ್ತಿರೋದೇ ಬೇರೆ ಬೇರೆ ಪಾತ್ರಗಳನ್ನು ಮಾಡೋಕ್ಕೋಸ್ಕರ. ಅಂಥದ್ರಲ್ಲಿ ಒಳ್ಳೆ ಆಪರ್ಚುನಿಟಿ ಬಂತ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇರಲಿಲ್ಲ. ಒಬ್ಬ ರೈತನಾಗಿ ಅಫ್ಕೋರ್ಸ್ ಈ ಪಂಚೆ ಮತ್ತೆ ಲುಂಗಿ ಕಟ್ಟೋದನ್ನ ಡೈರೆಕ್ಟರ್ ಹೇಳ್ಕೊಟ್ಟಿದ್ರು. ಇವತ್ತು ಕೂಡ ಅದನ್ನ ಹಾಕೋ ಬನ್ನಿ ಅಂತ ಹೇಳಿದ್ರು. ಇದು ಹೆಂಗೆ ನನಗೆ ಈಗ ಆ ಬಾಡಿ ಲ್ಯಾಂಗ್ವೇಜ್ ಬರಬೇಕು, ಅಂಡ್ ಈಸ್ ವೆರಿ ಪರ್ಟಿಕ್ಯುಲರ್. ಪ್ರತಿಯೊಂದು ನಾವು ಮಾತಾಡೋ ಶೈಲಿ ಮತ್ತೆ ನಡೆದಾಡೋ ಶೈಲಿ ರೈತರಿಗೆ ಒಂದು ಬೇರೆ ಥರನೇ ಗೊತ್ತಿರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ರಿಯಲ್ ಲೈಫ್ ಹೀರೋಗಳು ನಾವು ಯಾರನ್ನ ಬೇಕಾದ್ರೆ ಇಮಿಟೇಟ್ ಮಾಡ್ಬೋದು, ಅವ್ರನ್ನ ಇಮಿಟೇಟ್ ಮಾಡೋಕ್ಕಾಗಲ್ಲ, ಪ್ರಾಕ್ಟೀಸ್ ಮಾಡ್ತಾನೆ. ಸೊ ಏನು ಮಾಡಿದೆ, ನಾನೇನು ಮಾಡಿದೆ, ಒಂದು ತಿಂಗಳು ಮಂಡ್ಯದ ಹತ್ರ ಒಂದು ಹಳ್ಳಿಲಿ ಅನೇಂಬಾಡಿ ಅಂತ ಒಂದು ಊರು, ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಳುಗಳು ಬೇಕು ಅಂತ ಕೇಳ್ಪಟ್ಟೆ. ಸೊ ನಾನು ರೆಡಿ ಆದೆ. ಒಂದು ತಿಂಗಳು ಆಳಾಗಿರ್ತೀನಿ, ನಿಮ್ಮ ಜೊತೆಗೆ ಏನೇನೆಲ್ಲ ಹೇಳ್ಕೊಡ್ತೀರಾ ಕಲ್ತ್ಕೊತೀನಿ ಅಂತ. ನಮ್ಮ ಚಿಕ್ಕಪ್ಪ ಕರ್ಕೊಂಡೋದ್ರು ಅಲ್ಲಿಗೆ. ಒಂದು ತಿಂಗಳು ಅಲ್ಲೇ ಇದೆ. ಬೆಳಗ್ಗೆ 5:45 ನನ್ನ ದಿನಚರಿ ಶುರು ಆಗೋದು. ಕೊಟ್ಟು ಮತ್ತೆ ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯದೆ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ನೇಗಿಲು ಹಿಡ್ಕೊಂಡು ಕಟ್ಕೊಡೋರು, ಅದನ್ನ ಅಲ್ಲಿ ಬೇಸಾಯ ಹೊಡಿತಿದ್ದೆ. ಸೊ ಇದೇ ತರ ಆಗ್ತಿತ್ತು. ಆಮೇಲೆ 10 ಗಂಟೆ ಮೇಲೆ ಒಂದಷ್ಟು ಹುಡುಗರು ರೋಡ್ ಹಳ್ಳಿಲಿ ಊರಲ್ಲೆಲ್ಲ ಪರಿಚಯ ಆಗಿರೋ ಜೊತೆ ಎಲ್ಲ ಎತ್ಗಳನ್ನ ಕರ್ಕೊಂಡು ಗಾಡಿಗೆ ಕಟ್ಕೊಂಡೆಲ್ಲ ರೌಂಡ್ ಹಾಕ್ತಿದ್ವಿ. ಅದೊಂಥರ ಬೇರೆ ತರನೇ ಒಂದು ಪ್ರಪಂಚ ಆಗಿತ್ತು. ಆಕ್ಚುಲಿ ಸ್ಟಾರ್ಟಿಂಗ್ ಒಂದು ವಾರ ತುಂಬಾ, ಟು ಬಿ ವೆರಿ ಫ್ರಾಂಕ್, ತುಂಬಾ ಕಷ್ಟ ಆಯ್ತು. ಇಷ್ಟೊಂದು ಬಿಸಿಲಲ್ಲಿ ಇವೆಲ್ಲ ಬೇಕಾ ನನಗೆ ಅಂತ. ಬಟ್ ಆಮೇಲೆ ಒಂದು ತಿಂಗಳು ಮುಗಿತಾ ಬಂದಾಗ ವಾಪಸ್ ಹೋಗ್ಬೇಕಾ ಬೆಂಗಳೂರಿಗೆ ಅಂತ ಅನ್ಸೋದಕ್ಕೆ ಶುರು ಆಯ್ತು. ಬೆಳಗ್ಗೆ ಪಾಪ ಮುದ್ದೆ ಅದು ಇದೆಲ್ಲ ಕೊಟ್ಬಿಟ್ಟು ನನಗೆಲ್ಲ ಬೆಳಿಗ್ಗೆ ಆಕ್ಚುಲಿ 7 ಗಂಟೆಗೆ ಮುದ್ದೆ ಬಸ್ಸಾರೆಲ್ಲ ಕೊಡೋರು, ಅದು ತಿನ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತೆ ಸಂಜೆ ಹಾಲು ಕರೆಗೆ ಹೋಗ್ತಿದ್ದೆ, ಡೈರಿಗೆ ಹಾಕಿ ಬರ್ತಿದ್ದೆ. ತುಂಬಾ ಚೆನ್ನಾಗಿತ್ತು ಅದೊಂದು ಲೈಫ್ ಸ್ಟೈಲು. ಸೊ ಸಿನಿಮಾ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆ, ಅತ್ಯದ್ಭುತವಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ, ಇವೆಲ್ಲ ಸೆಕೆಂಡ್ರಿ. ಒಂದು ಪಾತ್ರನ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇದನ್ನ ಲೈಫ್ ಟೈಮ್ ಅಲ್ಲಿ ನೆನ್ಪಿಟ್ಕೋತೀನಿ.
ಅಂಡ್ ಆ ಫ್ಯಾಮಿಲಿಯಲ್ಲಿ ಅವರು ನಾಗಣ್ಣ ಮತ್ತು ಅವ್ರ ಫ್ಯಾಮಿಲಿಗೆ ತುಂಬಾ ಒಂದು ಚಿಕ್ಕ ಒಂದು ಊರಲ್ಲಿ ಒಂದು ಚಿಕ್ಕ ಮನೇಲಿ ಇರುವಂತಹ ಒಂದು ಫ್ಯಾಮಿಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮುಖಾಂತರ. ಅಂಡ್ ನಾನು ಈ ಟೆಕ್ನಿಷಿಯನ್ಸ್ ಆಗಲಿ ನಮ್ಮ ಮೊದಲನೇದಾಗಿ